ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಟ್ರೇಡಿಂಗ್ಗೆ ಸಂಬಂಧಪಟ್ಟಂತೆ ಹಾಗೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮತ್ತೆ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ 3 ಬ್ರೇಕಿಂಗ್ ನ್ಯೂಸ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಕೆಲವೊಂದು ವಿಷಯಗಳು ಕೂಡ ಇದ್ದಾವೆ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಗೆಳೆಯರಿ, ಮೊದಲನೇ ನ್ಯೂಸ್ ಅನ್ನ ನಾವು ನೋಡಬಹುದು. ಸೆಬಿ ಪ್ರಪೋಸಸ್ ಆಲ್ಗೋ ನಾರ್ಮ್ಸ್ ರಿಟೇಲ್ ಟು ಗೆಟ್ ಸೆಲ್ಫ್ ಡೆವಲಪ್ಡ್ ಆಲ್ಗೋಸ್ ರಿಜಿಸ್ಟರ್ಡ್ ಆಲ್ಗೋ ಪ್ರೊವೈಡರ್ಸ್ ಟು ಗೆಟ್ ಎಂಪನಲ್ಡ್. ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಅನ್ನ ನಿನ್ನೆ ಮಾಡಿದೆ. ಎಸ್ಪೆಷಲಿ ಆಲ್ಗೋ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ ನೋಡಬಹುದು. ದ ಫ್ಯಾಸಿಲಿಟಿ ಆಫ್ ಆಲ್ಗೋ ಟ್ರೇಡಿಂಗ್ shall be provided by the stock broker only after obtaining requisite permission of the stock exchange for each algo, says SEBI. ಆಕ್ಚುಲಿ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಮಾಡಿದೆ ಪಬ್ಲಿಕ್ ಒಪಿನಿಯನ್ ಗೆ. ಬ್ರೋಕರೇಜಸ್ ಒಪಿನಿಯನ್ ಕೊಡ್ತಾರೆ, ಎಕ್ಸ್ಪರ್ಟ್ಸ್ ಒಪಿನಿಯನ್ ಕೊಡ್ತಾರೆ, ಪಬ್ಲಿಕ್ ಕೂಡ ಒಪಿನಿಯನ್ ಕೊಡಬಹುದು ಈ ಆಲ್ಗೋ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತೆ. ಮೊದಲಿಗೆ ಈ ಆಲ್ಗೋ ಟ್ರೇಡಿಂಗ್ ಏನು ಅದನ್ನ ತಿಳ್ಕೊಳ್ಳೋಣ. ನೋಡಬಹುದು, ನಾನು ವಾಟ್ ಈಸ್ ಆಲ್ಗೋ ಟ್ರೇಡಿಂಗ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ. ದ ಆಲ್ಗರಿಥಮಿಕ್ ಟ್ರೇಡಿಂಗ್, ಆಲ್ಸೋ ನೋನ್ ಆಸ್ ಆಲ್ಗೋ ಟ್ರೇಡಿಂಗ್, ಈಸ್ ಎ ಮೆಥಡ್ of executing trades using pre-programmed instructions and computer algorithms. ಅಂದ್ರೆ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಇಂಡಿಕೇಟರ್ ನ ಬಳಸ್ಕೊಂಡಾಗಬಹುದು ಅಥವಾ ಬೇರೆ ಬೇರೆ ಮೆಟ್ರಿಕ್ಸ್ ಅನ್ನ ಬಳಸ್ಕೊಂಡು ಒಂದು ಪ್ರೋಗ್ರಾಮ್ ರೆಡಿ ಮಾಡಿರ್ತಾರೆ, ಕಂಪ್ಯೂಟರ್ ಪ್ರೋಗ್ರಾಮ್. ಇನ್ ಕೇಸ್ ಸ್ಟಾಕ್ ಪ್ರೈಸ್ ಇಷ್ಟಕ್ಕೆ ಬಂದ್ರೆ ನಾವು ಬೈ ಮಾಡಬೇಕು ಅಥವಾ ಇಷ್ಟಕ್ಕೆ ಬಂದ್ರೆ ಸೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅದು ಆಟೋಮೆಟಿಕ್ ಆಗಿ ಆರ್ಡರ್ಸ್ ಎಕ್ಸಿಕ್ಯೂಟ್ ಆಗುವಂತ ಕೆಪಬಿಲಿಟಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಅದಕ್ಕೆ ಆಲ್ಗೋ ಟ್ರೇಡಿಂಗ್ ಅಂತಾರೆ. ಅದರಲ್ಲಿ ನೋಡಬಹುದು, ಇಟ್ ಯೂಸಸ್ ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಮಾಡೆಲ್ಸ್ ಮೇಕ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಡಿಸಿಷನ್ ಬೇಸ್ಡ್ ಆನ್ ವೇರಿಯಬಲ್ಸ್ ಲೈಕ್ ಪ್ರೈಸ್, ವಾಲ್ಯೂಮ್ ಅಂಡ್ ಟೈಮ್. ಪ್ರೈಸ್, ವಾಲ್ಯೂಮ್ ಅಂಡ್ ಟೈಮ್ ವೇರಿಯಬಲ್ಸ್ ಅನ್ನ ಬಳಸ್ಕೊಂಡು ಎಂಟ್ರಿ ಎಕ್ಸಿಟ್ ಸ್ಟ್ರಾಟಜಿಯನ್ನ ಮಾಡೋದಾಗಿರುತ್ತೆ. ಅಂದ್ರೆ ಕಂಪ್ಯೂಟರ್ ಅನ್ನ ಬಳಸ್ಕೊಂಡು ಟ್ರೇಡಿಂಗ್ ಮಾಡೋದು. ಈಗ ನಾರ್ಮಲ್ ಟ್ರೇಡಿಂಗ್ ಅಂತಂದ್ರೆ ಪರ್ಸನಲಿ ನಾವು ಕೂತ್ಕೊಂಡು ಅನಾಲಿಸಿಸ್ ಮಾಡೋದಾಗಿರುತ್ತೆ. ವಾಲ್ಯೂಮ್ಸ್ ನೋಡ್ಕೊಂಡು, ಚಾರ್ಟ್ ನೋಡ್ಕೊಂಡು, ಪ್ರೈಸ್ ನೋಡ್ಕೊಂಡು ಅನಾಲಿಸಿಸ್ ಮಾಡಿರೋದಾಗಿರುತ್ತೆ. ಬಟ್ ಇಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮ್ ಆ ಅನಾಲಿಸಿಸ್ ಅನ್ನ ಮಾಡುತ್ತೆ ಅಥವಾ ಕಂಪ್ಯೂಟರ್ ಮಾಡುತ್ತೆ. ಕಂಪ್ಯೂಟರ್ ಮಾಡಿ ನಿಮಗೆ ಬೈ ಸಿಗ್ನಲ್, ಸೆಲ್ ಸಿಗ್ನಲ್ ಗಳನ್ನ ಆಟೋಮೆಟಿಕ್ ಆಗಿ ಜನರೇಟ್ ಮಾಡುತ್ತೆ. ಅಲ್ಲಿ ನೀವು ಮಾಡಬೇಕಾಗಿರೋದು ಆರ್ಡರ್ಸ್ ಹಾಕಿ ಬಿಡಬೇಕು. ಇನ್ ಕೇಸ್ ಆ ಲೆವೆಲ್ ಗೆ ಬಂದ್ರೆ ಬೈ ಸೆಲ್ ಎಕ್ಸಿಕ್ಯೂಟ್ ಆಗಲಿಕ್ಕೆ. ಈ ಕಾನ್ಸೆಪ್ಟ್ ಗೆ ಆಲ್ಗೋ ಟ್ರೇಡಿಂಗ್ ಅಂತಾರೆ. ಈಗಾಗಲೇ ಸಾಕಷ್ಟು ಜನ ಇದನ್ನ ಮಾಡ್ತಿದ್ದಾರೆ ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಮಾಡಿದೆ ಸೆಬಿ. ಏನ್ ಹೇಳ್ತಾ ಇದೆ, ಏನ್ ಚೇಂಜಸ್ ಅನ್ನ ಇಲ್ಲಿ ಸೆಬಿ ಹೇಳ್ತಿದೆ ಅಂತ ನೋಡಬಹುದು. ಇನ್ ಅ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ಡ್ ಆನ್ December 13, the market regulator has proposed new framework to govern algorithmic trading by retail investors for ease of use with proper checks and balances. The draft circular proposing new rules is open for public feedback until January 3. So January 3ನೇ ತಾರೀಕುವರೆಗೂ ಈ ಪಬ್ಲಿಕ್ ಫೀಡ್ಬ್ಯಾಕ್ ಗೆ ಓಪನ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ಸ್ ತಮ್ಮ ಒಪಿನಿಯನ್ ಅನ್ನ ಕೊಡಬಹುದು. ಹಾಗೆ ಯಾಕೆ ಈ ಚೇಂಜಸ್ ಅನ್ನ ಮಾಡ್ತಿದೆ ಸೆಬಿ ಆ ವಿಚಾರವನ್ನು ನೋಡೋದಾದ್ರೆ, ಇಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಇನ್ಕ್ರೀಸಿಂಗ್ ಡಿಮಾಂಡ್ ಫಾರ್ ಆಲ್ಗೋ ಟ್ರೇಡಿಂಗ್ ಬೈ ರಿಟೇಲ್ ಇನ್ವೆಸ್ಟರ್ಸ್. ರಿಟೇಲ್ ಇನ್ವೆಸ್ಟರ್ಸ್ ಗಳು ಜಾಸ್ತಿ ಈ ಕಡೆ ಒಲವನ್ನ ತೋರಿಸ್ತಿದ್ದಾರೆ. ಡಿಮಾಂಡ್ ಜಾಸ್ತಿ ಆಗ್ತಾ ಇದೆ. ಇದಕ್ಕಾಗಿ ಅದಕ್ಕೆ ಒಂದು ರೆಗ್ಯುಲೇಷನ್ಸ್ ಮಾಡಬೇಕಲ್ಲ. ಹಾಗಾಗಿ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಅನ್ನ ಸೆಬಿ ಮಾಡುವಂತ ನಿರ್ಧಾರವನ್ನ ಮಾಡಿದೆ. ಈ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಇದ್ದಾಗ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ ವಿತ್ ಪ್ರಾಪರ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಟು ಸೇಫ್ ಗಾರ್ಡ್ ಇನ್ವೆಸ್ಟರ್ ಇಂಟ್ರೆಸ್ಟ್ ಆಸ್ ವೆಲ್ ಆಸ್ ಇಂಟಿಗ್ರಿಟಿ ಆಫ್ ದ ಮಾರ್ಕೆಟ್. ಇದರಿಂದ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ ಅನ್ನು ಕೂಡ ಸೇಫ್ ಗಾರ್ಡ್ ಮಾಡ್ದಂಗಾಗುತ್ತೆ, ಹಾಗೆ ಮಾರ್ಕೆಟ್ ಇಂಟಿಗ್ರಿಟಿಯನ್ನು ಕೂಡ ಕಾಪಾಡ್ದಂಗಾಗುತ್ತೆ. ಆ ನಿಟ್ಟಿನಲ್ಲಿ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಈ ನಿರ್ಧಾರಗಳನ್ನ ತಗೊಳ್ತಾ ಇದೆ. ಹಾಗಾದ್ರೆ ಏನೆಲ್ಲ ಇದೆ ಇದರಲ್ಲಿ ಆ ವಿಚಾರವನ್ನ ನೋಡಿದ್ರೆ, ಮೊದಲಿಗೆ ಇಲ್ಲಿ ಆಲ್ಗೋ ಟ್ರೇಡಿಂಗ್ ಮಾಡಬೇಕು ಅಂತಂದ್ರೆ ಆ ಸ್ಟ್ರಾಟಜಿಗಳೇನಿರ್ತವೆ ಅದಕ್ಕೆ ಬ್ರೋಕರ್ಸ್ ಸೆಬಿಯಿಂದ ಅಪ್ರೂವಲ್ ತಗೊಳ್ಬೇಕಾಗಿರುತ್ತೆ. ನೋಡಬಹುದು, ದ ಫೆಸಿಲಿಟಿ ಆಫ್ ಆಲ್ಗೋ ಟ್ರೇಡಿಂಗ್ ಶೆಲ್ ಬಿ ಪ್ರೊವೈಡೆಡ್ ಬೈ ದ ಸ್ಟಾಕ್ ಬ್ರೋಕರ್ ಓನ್ಲಿ ಆಫ್ಟರ್ ಒಬ್ಟೈನಿಂಗ್ ರಿಕ್ವಿಸಿಟ್ ಪರ್ಮಿಷನ್ ಆಫ್ ದ ಸ್ಟಾಕ್ ಎಕ್ಸ್ಚೇಂಜ್ ಫಾರ್ ಈಚ್ ಆಲ್ಗೋ ಸೆಟ್ ಸೆಬಿ. ಒಂದು ಸ್ಟ್ರಾಟಜಿ, ಫಾರ್ ಎಕ್ಸಾಂಪಲ್ RSI ಅನ್ನ ಬಳಸ್ಕೊಂಡು ಬೈಯಿಂಗ್ ಸೆಲ್ಲಿಂಗ್ ಮಾಡುವಂತ ಸ್ಟ್ರಾಟಜಿ ಇರ್ಬೋದು, ಅಥವಾ ಕ್ಯಾಂಡಲ್ ಸ್ಟಿಕ್ ಅನ್ನ ಬಳಸ್ಕೊಂಡು ಬೈಯಿಂಗ್ ಸೆಲ್ಲಿಂಗ್ ಮಾಡುವಂತ ಸ್ಟ್ರಾಟಜಿ ಇರ್ಬೋದು. ಏನು ಪ್ರೋಗ್ರಾಮ್ಡ್ ಇರುತ್ತೆ ಆ ಆಲ್ಗೋ ಪ್ರತಿಯೊಂದಕ್ಕೂ ಕೂಡ ಬ್ರೋಕರ್ಸ್ ಎಕ್ಸ್ಚೇಂಜಸ್ ಅನುಮತಿಯನ್ನ ತಗೊಳ್ಬೇಕಾಗುತ್ತೆ. BSE ಹಾಗೂ NSE ಎಕ್ಸ್ಚೇಂಜಸ್ ಅಪ್ರೂವಲ್ ಅನ್ನು ತಗೊಳ್ಬೇಕಾಗುತ್ತೆ. ಅದರ ನಂತರನೇ ಮಾತ್ರ ಇಲ್ಲಿ ಬಳಸಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಈಗಾಗಲೇ ತುಂಬಾ ಜನ ಅವರದೇ ಆದ ಸ್ಟ್ರಾಟಜೀಸ್ ಅನ್ನ ಡೆವಲಪ್ ಮಾಡ್ಕೊಂಡಿದ್ದಾರೆ. ನೋಡಬಹುದು, ಇನ್ ದ ಮಾರ್ಕೆಟ್ ಮೆನಿ ಟೆಕ್ ಸ್ಯಾವಿ ಇನ್ವೆಸ್ಟರ್ಸ್ ಡೆವಲಪ್ ದೇರ್ ಓನ್ ಆಲ್ಗೋಸ್ ಟು ಪ್ಲೇಸ್ ದೇರ್ ಟ್ರೇಡ್ಸ್. ಈಗಾಗಲೇ ಹಲವು ಟ್ರೇಡರ್ಸ್ ತಮ್ಮದೇ ಆದಂತ ಸ್ಟ್ರಾಟಜಿಗಳನ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಆಲ್ಗೋ ಬಳಸ್ಕೊಂಡು. ಈಗ ಅವರ ಸ್ಟ್ರಾಟಜೀಸ್ ಏನಿರುತ್ತೆ ಅವುಗಳನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಬಹುದು, ದ ರೆಗ್ಯುಲೇಟರ್ ಹ್ಯಾಸ್ ಸಜೆಸ್ಟೆಡ್ these traders get their algos registered with the exchanges with their help of the brokers. ಅವರ ಬ್ರೋಕರ್ಸ್ ಅನ್ನ ಬಳಸ್ಕೊಂಡು ಅವರ ಮುಖಾಂತರ ಎಕ್ಸ್ಚೇಂಜ್ ನ ಅಥವಾ ಎಕ್ಸ್ಚೇಂಜ್ ಅಲ್ಲಿ ರಿಜಿಸ್ಟರ್ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಆ
ಟ್ರೇಡರ್ಸ್. ಯಾರ್ಯಾರು ಈಗಾಗಲೇ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಬಳಸ್ತಿದ್ದಾರೆ ಅಂತವ್ರು ಇನ್ನು ಮುಂದೆ ಬಳಸೋರು ಕೂಡ ಹೊಸದಾಗಿ ಏನೇ ಒಂದು ಸ್ಟ್ರಾಟಜಿಯನ್ನು ಅವರು ಕಂಡುಕೊಂಡ್ರೆ ಅದನ್ನ ಎಕ್ಸ್ಚೇಂಜಸ್ ಹತ್ರ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಆನಂತರ ಅದನ್ನ ಯಾರು ಬಳಸಬಹುದು, ಇನ್ ಕೇಸ್ ಅವರು ಪರ್ಸನಲ್ ಯೂಸ್ಗೆ ಅಂತ ಮಾಡ್ಕೊಂಡಿದ್ರೆ ಅದನ್ನ ಅವರ ಫ್ಯಾಮಿಲಿ ಮಾತ್ರ ಬಳಸಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು, ದಿಸ್ ಆಲ್ಗೋ ಕ್ಯಾನ್ ದೆನ್ ಬಿ ಯೂಸ್ಡ್ ಬೈ ದ ಫ್ಯಾಮಿಲಿ ಆಫ್ ದೀಸ್ ಟ್ರೇಡರ್ಸ್. ಫ್ಯಾಮಿಲಿ ಫಾರ್ ದಿಸ್ ಪರ್ಪಸ್ ವುಡ್ ಮೀನ್ ಸೆಲ್ಫ್, ಅವ್ರು ಬಳಸಬಹುದು, ಅವರ ಸ್ಪೌಸ್ ಅಥವಾ ಗಂಡ ಹೆಂಡತಿ ಏನಿರ್ತಾರೆ ಅವ್ರುಗಳು ಬಳಸಬಹುದು, ಡಿಪೆಂಡೆಂಟ್ ಚಿಲ್ಡ್ರನ್ ಬಳಸಬಹುದು, ಹಾಗೆ ಡಿಪೆಂಡೆಂಟ್ ಪೇರೆಂಟ್ಸ್ ಬಳಸಬಹುದು. ಈಗ ನಾನು ಯಾವ್ದಾದ್ರು ಒಂದು ಸ್ಟ್ರಾಟಜಿಯನ್ನ ಮಾಡಿದೆ ಅಂತಂದ್ರೆ ನನ್ನ ವೈಫ್ ಬಳಸಬಹುದು, ನನ್ನ ತಂದೆ ತಾಯಿ ಬಳಸಬಹುದು, ಅಥವಾ ನನ್ನ ಮಕ್ಕಳು ಬಳಸಬಹುದು. ಸೊ ಈ ಫ್ಯಾಮಿಲಿಗೆ ಮಾತ್ರ ಆಗಿರುತ್ತೆ. ಇನ್ ಕೇಸ್ ನಾನು ಅದನ್ನ ಪಬ್ಲಿಕ್ ಮಾಡಿದ್ರೆ ಬಹುಶಃ ಎಲ್ಲರೂ ಬಳಸಬಹುದು ಆಗಿರ್ಬೋದು. ಅದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಆಸ್ ಆಫ್ ನೌ ಇಷ್ಟನ್ನೇ ಸೆಬಿ ಹೇಳಿರೋದು. ಹೇಗೆ ಕಾಪಿರೈಟ್ ಇದೆಯೋ ಅಥವಾ ಪೇಟೆಂಟ್ ಇದೆಯೋ, ಒನ್ಸ್ ನಾವು ಪೇಟೆಂಟ್ ಅನ್ನ ಪಡ್ಕೊಂಡ್ರೆ ಅದು ಸರ್ಟೈನ್ ಇಯರ್ಸ್ ಆದ್ಮೇಲೆ ಪಬ್ಲಿಕ್ ಆಗುತ್ತೆ. ಆ ರೀತಿ ಏನಾದ್ರು ಮಾಡ್ತಾರ ಇದಕ್ಕೂ ಗೊತ್ತಿಲ್ಲ. ಹಾಗೆ ಇನ್ ಕೇಸ್ ನಾನು ಪೇಟೆಂಟ್ ಪಡ್ಕೊಂಡ್ರು ಕೂಡ ಅದನ್ನ ಪಬ್ಲಿಕ್ ಯೂಸ್ಗೆ ಬಿಟ್ಕೊಡ್ಬಹುದು. ಆ ರೀತಿ ಅವಕಾಶವನ್ನು ಕೂಡ ಕೊಡುತ್ತಾ ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನು ಡೀಟೇಲ್ ಬಂದಿಲ್ಲ. ಬಹುಶಃ ಹೋಗ್ತಾ ಹೋಗ್ತಾ ಆ ರೀತಿಯ ಡೀಟೇಲ್ಸ್ ನಮ್ಗೆ ಸಿಗ್ತಾ ಹೋಗುತ್ತೆ ಒನ್ಸ್ ಇದೆಲ್ಲಾನು ಕೂಡ ಶುರುವಾದ್ಮೇಲೆ. ಹಾಗೆ ಇನ್ನು ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೆ ಸೆಬಿ, ಇಲ್ಲಿ ನೋಡ್ಕೊಳ್ಬಹುದು ಆ ಪಾಯಿಂಟ್ಸ್ ಗಳನ್ನ ಒಂದ್ಸಲ ಬೇಕಿದ್ರೆ. ಸೊ ಸಮ್ಮರೈಸ್ ಮಾಡೋದಾದ್ರೆ ಈ ವಿಷಯವನ್ನ ಯಾರೆಲ್ಲ ಆಲ್ಗರಿದಮ್ ಬಳಸ್ಕೊಂಡು ಟ್ರೇಡಿಂಗ್ ಅನ್ನ ಮಾಡುವಂತ ಸ್ಟ್ರಾಟಜೀಸ್ ಅನ್ನ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇನ್ ಮುಂದೆ ಎಕ್ಸ್ಚೇಂಜಸ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಥ್ರೂ ರಿಜಿಸ್ಟರ್ ಆದ್ಮೇಲೆ ಅದನ್ನ ಬಳಸಬೇಕಾಗುತ್ತೆ. ಜೊತೆಗೆ ಅದನ್ನ ಬ್ರೋಕರ್ಸ್ ಮುಖಾಂತರ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಸೊ ಮೇಜರ್ ಆಗಿರುವಂತ ಬದಲಾವಣೆ ಇದಾಗಿರುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ನ್ಯೂಸ್ಗೆ ಬರೋದಾದ್ರೆ ಇದು ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ನ್ಯೂಸ್. ಅದರಲ್ಲೂ ಒಬ್ರು ಮಾರ್ಕೆಟ್ ವೆಟರನ್ ಕೊಟ್ಟಿರುವಂತ ಇನ್ವೆಸ್ಟ್ಮೆಂಟ್ ಟಿಪ್ ಅಂತ ಕೂಡ ಹೇಳ್ಬೋದು. ನ್ಯೂ ಜನರೇಷನ್ಗೆ ಹಾಗೂ ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಬಂದಿರೋ ಎಲ್ರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಹಾಗಂತ ಹಳಬರಿಗೆ ಅಪ್ಲೈ ಆಗಲ್ಲ ಅಂತ ಏನಲ್ಲ, ಅವ್ರಿಗೂ ಕೂಡ ಖಂಡಿತ ಅಪ್ಲೈ ಆಗುತ್ತೆ. ಯಾಕಂದ್ರೆ ಇವೆಲ್ಲ ಬೇಸಿಕ್ಸ್. ಆಲ್ಮೋಸ್ಟ್ ಹಳಬರಿಗೆ ಈ ಬೇಸಿಕ್ಸ್ ಗೊತ್ತಿರುತ್ತೆ, ಬಟ್ ಹೊಸಬ್ರು ಯೂಶುವಲಿ ತಪ್ಪು ಮಾಡ್ತಾರೆ. ನೋಡಬಹುದು, 90% ಆಫ್ ಮನಿ ಶುಡ್ ಬಿ ಇನ್ ಕ್ವಾಲಿಟಿ ಸ್ಟಾಕ್ಸ್. ರಮೇಶ್ ದಮಾನಿಸ್ ಫಾರ್ಮುಲಾ ಫಾರ್ ಯಂಗ್ ಇನ್ವೆಸ್ಟರ್ಸ್. ಎಸ್ಪೆಷಲಿ ಯಂಗ್ ಇನ್ವೆಸ್ಟರ್ಸ್ ಯಾರೆಲ್ಲ ಇದ್ದಾರೆ, ಯಂಗ್ ಅಂತಂದ್ರೆ ಮಾರ್ಕೆಟ್ಗೆ ಈಗ ಎಂಟರ್ ಆಗಿದ್ರೆ, ಇನ್ ಕೇಸ್ ಅವರ ವಯಸ್ಸು 40 ವರ್ಷ ಆಗಿದ್ರು ಅವರನ್ನ ನಾವು ಯಂಗ್ ಅಂತಾನೆ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಮಾರ್ಕೆಟ್ಗೆ ಅವ್ರು ಹೆಂಗೆ ವಯಸ್ಸಲ್ಲಿ ಅವ್ರು ದೊಡ್ಡವರು ಇರ್ಬೋದು, ಬಟ್ ಮಾರ್ಕೆಟ್ಗೆ ಅಂತೂ ಹೆಂಗೆ. ಹಾಗಾಗಿ ಯಂಗ್ ಇನ್ವೆಸ್ಟರ್ಸ್ಗೆ ಅವ್ರು ಕೊಡ್ತಿರುವಂತ ಒಂದು ಟಿಪ್ ಏನಂತಂದ್ರೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಳ್ತೀರಿ ಅದರಲ್ಲಿ 90% ಹಣವನ್ನ ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇನ್ 10% ಏನ್ ಮಾಡೋದು, ಅದಕ್ಕೂ ಕೂಡ ಅವರು ಸಜೆಷನ್ ಕೊಟ್ಟಿದ್ದಾರೆ. ನೋಡಬಹುದು, ಐ ವುಡ್ ಟೆಲ್ ಯಂಗರ್ ಪೀಪಲ್ ಇಫ್ ಯು ವಾಂಟ್ ಟು ಟ್ರೇಡ್ ಮಾಡಿ ಅಂತ ಹೇಳ್ತಿಲ್ಲ. ನಿಮಗೆ ಟ್ರೇಡ್ ಮಾಡಬೇಕು ಅನ್ಸಿದ್ರೆ ಟೇಕ್ 5 to 10% ಆಫ್ ಯುವರ್ ಮನಿ ಅಂಡ್ ಟ್ರೇಡ್. ನಿಮ್ಮ ಹತ್ರ 1 ಲಕ್ಷ ಇದೆ ಅಂತಂದ್ರೆ 90,000 ಇನ್ವೆಸ್ಟ್ ಮಾಡಿ, 5ರಿಂದ 10,000 ತಗೊಂಡ್ಬೇಕಾದ್ರೆ ಟ್ರೇಡ್ ಮಾಡಿ. ಅದ್ರಲ್ಲಿ ನೀವು ಗಳಿಸ್ತಿರೋ ಕಳ್ಕೊಳ್ತಿರೋ ಗೊತ್ತಿಲ್ಲ, ಬಟ್ ಅಷ್ಟನ್ನ ಮಾಡೋದಾದ್ರೆ ಅದಕ್ಕಿಂತ ಜಾಸ್ತಿ ಮಾಡಬೇಡಿ ಅನ್ನೋದು ಇವರ ಟಿಪ್. ನಿಮ್ಗೆ ಗೊತ್ತಿದೆ, ಇವರು ಒಬ್ಬ ದೊಡ್ಡ ಇನ್ವೆಸ್ಟರ್. ಇವರು ಹೇಳ್ತಾ ಇರೋದು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಬಳಸ್ಕೊಂಡು. ಜೊತೆಗೆ ಅವರು ಕೆಲವೊಂದು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ನೋಡಬಹುದು, ಈ ಸೈಟೆಡ್ ವಾರೆನ್ ಬಫೆಟ್ ಆಸ್ ಎನ್ ಎಕ್ಸಾಂಪಲ್ ಆಫ್ ದ ವೆಲ್ತ್ ಬಿಲ್ಡಿಂಗ್ ಪೊಟೆನ್ಶಿಯಲ್ ಆಫ್ ಡಿಸಿಪ್ಲಿನ್ಡ್ ಇನ್ವೆಸ್ಟಿಂಗ್. ಸೊ ಡಿಸಿಪ್ಲಿನ್ಡ್ ಇನ್ವೆಸ್ಟಿಂಗ್ ಅನ್ನ ಮಾಡಿದ್ರೆ ಯಾವ ರೀತಿ ವೆಲ್ತ್ ಅನ್ನ ಗಳಿಸ್ಕೊಳ್ಬಹುದು ಅನ್ನೋದಕ್ಕೆ ವಾರೆನ್ ಬಫೆಟ್ ಅವರ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಸೊ ಯಾಕೆ ವಾರೆನ್ ಬಫೆಟ್ ಅಂತಂದ್ರೆ, ನೋಡಬಹುದು, ವಾರೆನ್ ಬಫೆಟ್ ಹ್ಯಾಸ್ ಸ್ಟಾರ್ಟ್ ಅಸ್ ದಟ್ ಇನ್ ಎ ಜನರೇಷನ್ you can go from middle class to millionaire if you manage your money wisely and make good profits. ನೀವು ನಿಮ್ಮ ಹಣವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಮಿಡ್ಲ್ ಕ್ಲಾಸ್ ಇಂದ ಮಿಲಿಯನೈರ್ ವರೆಗೂ ಕೂಡ ಬೆಳಿಬಹುದು ಅನ್ನೋದಕ್ಕೆ ವಾರೆನ್ ಬಫೆಟ್ ಅವರು ಒಂದು ಉದಾಹರಣೆ. ಅವರು ನಮಗೆ ಸಾಕಷ್ಟು ಪಾಠವನ್ನ ಈ ವಿಚಾರದಲ್ಲಿ ಕಲಿಸಿದ್ದಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಯಾಕೆ ಅಂತಂದ್ರೆ, ಥ್ರೂ ಟ್ರೇಡಿಂಗ್ ಇಟ್ ಈಸ್ ವೆರಿ ಅನ್ಲೈಕ್ಲಿ ಯು ವಿಲ್ ಗೆಟ್ ದೇರ್. ಅಂದ್ರೆ ಏನು ಮಿಲಿಯನೈರ್ ಬಿಲಿಯನೈರ್ ಅಂತಾರಲ್ಲ, ಟ್ರೇಡಿಂಗ್ ಮೂಲಕ ಖಂಡಿತ ಅಲ್ಲಿಗೆ ಮುಟ್ಟುವಂತ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ. ನೋಡ್ಬೋದು ನೀವು ಇಲ್ಲಿ, 1 or 2 people out of millions might succeed at trading. ಅವರ ಮಾತು, ಒಬ್ರು ಅಥವಾ ಇಬ್ರು ಮಿಲಿಯನ್ಸ್ ಅಲ್ಲಿ ಸಕ್ಸೀಡ್ ಆಗ್ಬೋದು. ಅಂದ್ರೆ ಒಳ್ಳೆ ವೆಲ್ತ್ ಅನ್ನ ಬಿಲ್ಡ್ ಮಾಡ್ಕೊಳ್ಳೋ ವಿಚಾರದಲ್ಲಿ. ಜಸ್ಟ್ ಲಾಭವನ್ನ ಮಾಡೋದಲ್ಲ. ಲಾಭ ಮಾಡೋದು ಅಂತಂದ್ರೆ 10,000 ಟ್ರೇಡಿಂಗ್ ಆಗಿ 12,000 ತಗೊಳ್ಳೋದು. ವೆಲ್ತ್ ಬಿಲ್ಡ್ ಮಾಡ್ಕೊಳ್ಳೋದು ಅಂತಂದ್ರೆ 10,000 ಇನ್ವೆಸ್ಟ್ ಮಾಡಿ 50,000, ಲಕ್ಷ, 2 ಲಕ್ಷ, 5 ಲಕ್ಷ ಈಗ ಬೆಳೆಯುತ್ತಲ್ಲ, ಅದು ವೆಲ್ತ್. ನಾನು ಈ ಹಿಂದೆ ಸಾಕಷ್ಟು ಸಲ ಇದನ್ನ ಹೇಳಿದೀನಿ, ವೆಲ್ತ್ಗೂ ಪ್ರಾಫಿಟ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ. ಟ್ರೇಡಿಂಗ್ ಮಾಡೋದ್ರಲ್ಲಿ ಮಿಲಿಯನ್ಸ್ ಅನ್ನ ಗಳಿಸಬೇಕು ಅಂತಂದ್ರೆ ಮಿಲಿಯನ್ಸ್ ಅಲ್ಲಿ ಒಬ್ರೋ ಇಬ್ರು ಅಂತಾರೆ. ಅಂದ್ರೆ 10 ಲಕ್ಷ ಜನರಲ್ಲಿ ಒಬ್ರೋ ಇಬ್ರು ಒಳ್ಳೆ ವೆಲ್ತ್ ಅನ್ನ ಬಿಲ್ಡ್ ಮಾಡ್ಕೊಳ್ಬಹುದು. ಇನ್ನು ಮೆಜಾರಿಟಿ ಪೀಪಲ್ ಗೆ ಸಾಧ್ಯ ಆಗೋದಿಲ್ಲ. ಸಣ್ಣ ಪುಟ್ಟ ಲಾಭವನ್ನ ಮಾಡ್ಕೊಳ್ಬಹುದು, ಬಟ್ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಚಾನ್ಸಸ್ ತೀರಾ ಕಡಿಮೆ ಇರುತ್ತೆ, ಎಸ್ಪೆಷಲಿ ಟ್ರೇಡಿಂಗ್ ಅಲ್ಲಿ. ಅದನ್ನೇ ಅವರು ಕೂಡ ಹೇಳಿದ್ದಾರೆ. ನೋಡಬಹುದು, ಮೋಸ್ಟ್ ವಿಲ್ ಮೇಕ್ ಸಮ್ ಮನಿ, ಲೂಸ್ ಸಮ್, ಅಂಡ್ ಅಲ್ಟಿಮೇಟ್ಲಿ ಜಸ್ಟ್
ಗೆಟ್ ದ ಎಕ್ಸೈಟ್ಮೆಂಟ್ ವಿತೌಟ್ ದ ವೆಲ್ತ್. ನಾನು ಹೇಳಿದ್ನಲ್ಲ 10,000 ಹಾಕಿ 12,000 ಮಾಡ್ಬೋದು, ಎಕ್ಸೈಟ್ಮೆಂಟ್ ಇರುತ್ತೆ, ಖಂಡಿತ 2,000 ಲಾಭ ಆಯ್ತು ಅಂತ. ಬಟ್ ವೆಲ್ತ್ ನಥಿಂಗ್. 2,000ದಲ್ಲಿ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ 1,00,000 ಇನ್ವೆಸ್ಟ್ ಮಾಡಿ 1,10,000 ಲಾಭ ಗಳಿಸ್ಕೊಂಡ್ರೆ ಅಥವಾ 1,20,000 ಲಾಭ ಗಳಿಸ್ಕೊಂಡ್ರು ಕೂಡ ಏನು ಚೇಂಜಸ್ ಆಗುತ್ತೆ ಲೈಫಲ್ಲಿ? ಅದೇ 1,00,000 ಇನ್ವೆಸ್ಟ್ ಮಾಡಿ 10,00,000 ಆದ್ರೆ ಖಂಡಿತ ಚೇಂಜಸ್ ಆಗುತ್ತೆ, ಬದಲಾವಣೆ ಅದೇ ಆಗುತ್ತೆ ನಮ್ಮ ಜೀವನದಲ್ಲಿ. ಯಾಕಂದ್ರೆ ಜಸ್ಟ್ 1 lakh ಬಿಕೇಮ್ 10 lakh ಅಂದ್ರೆ ಇಟ್ ಮೇಕ್ಸ್ ಹ್ಯೂಜ್ ಡಿಫರೆನ್ಸ್. ಹಾಗಾಗಿ ವೆಲ್ತ್ ಬಿಲ್ಡ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸೊ ವೆಲ್ತ್ ಬಿಲ್ಡ್ ಯಾವಾಗ ಆಗುತ್ತೆ? ಇಲ್ಲೇ ನೋಡಬಹುದು 10 to 20 years. ನಾನು ಪದೇ ಹೇಳ್ತಾ ಇರ್ತೀನಿ, ಲಾಂಗ್ ಟರ್ಮ್ ಅಲ್ಲೇ ವೆಲ್ತ್ ಬಿಲ್ಡ್ ಆಗೋದು, ಶಾರ್ಟ್ ಟರ್ಮ್ ಅಲ್ಲಿ ಆಗೋದಿಲ್ಲ. ಶಾರ್ಟ್ ಟರ್ಮ್ ಅಲ್ಲಿ ಏನಿದ್ರು ಲಾಭ ಆಗ್ಬೋದು ಅಷ್ಟೇ, ವೆಲ್ತ್ ಬಿಲ್ಡ್ ಆಗೋದಿಲ್ಲ. ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗ್ಬೇಕು ಅಂತಂದ್ರೆ ಖಂಡಿತ 10-20 years ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ನೀವು ಅಗ್ರಿಕಲ್ಚರ್ನೇ ತಗೊಳ್ಳಿ. ಉದಾಹರಣೆಗೆ ನೀವೇನಾದ್ರೂ ತೆಂಗು ಬೆಳೆಯುವಂತ ಪ್ಲಾನ್ ಇಟ್ಕೊಂಡು ತೆಂಗನ್ನ ನಾಟಿ ಮಾಡಿದ್ರಿ ಅಂತಂದ್ರೆ 5 ವರ್ಷ ಬೇಕು ಬೆಳೆ ಬರಕ್ಕೆ, ಅದು ಬೆಳೆ ಸ್ಟಾರ್ಟ್ ಆಗಕ್ಕೆ. ಬಟ್ ಒಳ್ಳೆ ಬೆಳೆ ಬರಕ್ಕೆ 8-10 ವರ್ಷ ಬೇಕು. ನಿಮ್ಮ ಇಟ್ಟ ಗಿಡ ಎಲ್ಲ ಕೂಡ ಒಳ್ಳೆ ಫಲವತ್ತಾಗಿ ಫಲವನ್ನ ಕೊಡಬೇಕು ಅಂತಂದ್ರೆ 8-10 ವರ್ಷ ಬೇಕು. 5-6 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ಎಲ್ಲಾನು ಸ್ಟಾರ್ಟ್ ಆಗಲ್ಲ. ಇನ್ ಕೇಸ್ ಅಡಿಕೆನೆ ಇಟ್ರಿ ಅಂದ್ಕೊಳ್ಳಿ, ಅದು ಕೂಡ ಅಷ್ಟೇ 4-5 ವರ್ಷ ಬೇಕಾಗುತ್ತೆ ಸ್ಟಾರ್ಟ್ ಆಗಕ್ಕೆ. ಪೀಕ್ ಅಂದ್ರೆ 8 to 10 years. ಯಾವುದು ರಾತ್ರಿ ಸಿಗೋದಿಲ್ಲ, ಎಲ್ಲದಕ್ಕೂ ಕೂಡ ಕಾಯ್ಲೇಬೇಕು. ಯಾರು ಕಾಯ್ತಾರೋ ತಾಳ್ಮೆಯಿಂದ ಅವರು ತುಂಬಾ ಚೆನ್ನಾಗಿರ್ತಾರೆ. ಆ ನಂತರದ ಲೈಫ್ ಅವರಲ್ಲಿ ತುಂಬಾ ಚೇಂಜಸ್ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರ್ತಾರೆ. ಸೊ ಅದನ್ನೇ ಅವರು ಈ ಮಾತಲ್ಲಿ ಹೇಳ್ತಾರೆ ನೋಡ್ಬೋದು. ದ ಮನಿ ಎಂಫಸೈಸ್ಡ್ ದಟ್ ಇನ್ ದ ನೆಕ್ಸ್ಟ್ 10-20 years, thanks to compounding, you can become a completely different person financially from where you started. ಖಂಡಿತ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿದ್ರೆ, ಕ್ವಾಲಿಟಿ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ, ನೆಕ್ಸ್ಟ್ 10 to 15-20 years ಅಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಡಿಸಿಷನ್ ಗೆ ನೀವು ಹೆಮ್ಮೆ ಪಡ್ತೀರಿ, ಅದ್ರಲ್ಲೇನ್ ಡೌಟ್ ಇಲ್ಲ. ನಾನು ಇದನ್ನ ಸಾಕಷ್ಟು ಸಲ ಹೇಳಿದೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ದೊಡ್ಡ ಇನ್ವೆಸ್ಟರ್ ತಗೊಳ್ಳಿ, ಅವರೆಲ್ಲರೂ ಕೂಡ ದುಡ್ಡು ಮಾಡಿರೋದು ಮೆಜಾರಿಟಿ 99% ಲಾಂಗ್ ಟರ್ಮ್ ಅಲ್ಲೇ. ಯಾರೋ 1% ಇರಬಹುದು ಶಾರ್ಟ್ ಟರ್ಮ್ ಅಲ್ಲಿ ಟ್ರೇಡಿಂಗ್ ಅಲ್ಲಿ ಲಾಭ ಮಾಡಿರೋರು, ಬಟ್ 99% ಲಾಂಗ್ ಟರ್ಮ್ ಅಲ್ಲೇ ಗಳಿಸಿರೋ ಅಂತದ್ದು. ಇವರು ದೊಡ್ಡ ಇನ್ವೆಸ್ಟರ್ ಈ ರೀತಿಯ ಮಾತುಗಳನ್ನ ಹೇಳ್ತಾರೆ ಅಂತಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಇಂದ ತಿಳ್ಕೊಂಡಿರೋ ಮಾತುಗಳೇ ಬಾಯಲ್ಲಿ ಬರೋದು. ಹಾಗಾಗಿ ಅಂತವರನ್ನ ಫಾಲೋ ಮಾಡ್ಬೇಕು. ತುಂಬಾ ಜನ ಬೈ ಸೆಲ್ ಕಾಲ್ಗಳನ್ನ ಫಾಲೋ ಮಾಡ್ತಾರೆ, ಇಂಥವನ್ನ ಫಾಲೋ ಮಾಡೋದೇ ಇಲ್ಲ. ಸೊ ಇವು ನಮಗೆ ಮೇಜರ್ ಆಗಿ ಬೇಕಾಗಿರುವಂತದ್ದು. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಬಿಲ್ಡ್ ಮಾಡಬಹುದು ಅಥವಾ ಟ್ರೇಡಿಂಗ್ ಅಲ್ಲಿ ಬಿಲ್ಡ್ ಮಾಡಬಹುದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ, ಇದನ್ನ ಯಾವುದೇ ಇಂಡಿವಿಜುವಲ್ ಸ್ಟಾಕ್ ಗೆ ಸಂಬಂಧಪಟ್ಟಂತದ್ದಲ್ಲ, ಬಟ್ UPI ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇವತ್ತು ರಿಲೀಸ್ ಆಗಿದೆ ನೋಡಬಹುದು. UPI ಅಚೀವ್ಸ್ ರೆಕಾರ್ಡ್ 15,547 crore transaction worth 223 rupees lakh crore by November 2024. ಸೊ ಭರ್ಜರಿಯಾಗಿ UPI ಟ್ರಾನ್ಸಾಕ್ಷನ್ಸ್ ಇಂಪ್ರೂವ್ ಆಗ್ತದೆ. ಸೊ ಯಾಕೆ ಇದು ಮುಖ್ಯ ಆಗುತ್ತೆ ಅಂತಂದ್ರೆ ಲೆಕ್ಕ ಸಿಗ್ತಾ ಹೋಗುತ್ತೆ, ಎಲ್ಲಿ ಅಮೌಂಟ್ ಖರ್ಚಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ಖಂಡಿತ ಒಂದಷ್ಟು ಲಾಭಗಳು ಇದ್ದೇ ಇರುತ್ತೆ ಸರ್ಕಾರಕ್ಕೂ ಕೂಡ, ಹಾಗೆ ಜನರಿಗೂ ಕೂಡ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಶುರು ಆಗಿದೆ UPI ನೋಡಬಹುದು. ಫ್ರಾನ್ಸ್, UAE, ಸಿಂಗಾಪುರ್, ಭೂಟಾನ್, ಶ್ರೀಲಂಕಾ, ಮಾರಿಷಸ್, ನೇಪಾಳ್ ಇಲ್ಲೆಲ್ಲಾನು ಕೂಡ ಈಗಾಗಲೇ UPI ಅಕ್ಸೆಪ್ಟ್ ಮಾಡ್ಕೊಳ್ತಿದ್ದಾರೆ. ಖಂಡಿತ ಇದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.